ಹಲೋ ರೈತ ಮಿತ್ರರೇ, ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ಕೃತಕ ಮಳೆ ಸೃಷ್ಟಿ ಮಾಡಿದ್ದೀನಿ. ಏನಕ್ಕಪ್ಪ ಈ ಕೃತಕ ಮಳೆ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಬೇಸಿಗೆದಲ್ಲಿ ಬಂದು ನಿಮಗ್ ಗೊತ್ತಿದ್ದಂಗೆ ಈ ಬಿಸಿನಲ್ಲಿ ಬೆಳೆ ಮಾಡೋದು ತುಂಬಾನೇ ಟಫ್ ಆಗಿರ್ತದೆ. ನಾನು ಈ ಮೆಥಡ್ ನ ಯೂಸ್ ಮಾಡ್ಕೊಂಡು ಸುಮಾರು 5 ವರ್ಷಗಳಿಂದ ಬೇಸಿಗೆನಲ್ಲಿ ಒಳ್ಳೆ ಬೆಳೆಗಳನ್ನ ತೆಗೆದು ಒಂದಷ್ಟು ಆದಾಯ ಅನ್ನೋದನ್ನ ಗಳಿಸಿರ್ತೀನಿ. ಸೊ ಈ ಮೆಥಡ್ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ. ಈ ರೀತಿ ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೆಲ ಎಲ್ಲ ಥಂಡಿ ವಾತಾವರಣ ಬರುತ್ತೆ. ಒಂದ್ ಸ್ವಲ್ಪ ಗಿಡದ ಮೇಲೆ ಬಿದ್ದಾಗ ಗಿಡನೂ ಸ್ಮೂತ್ ಆಗಿ ಬೆಳವಣಿಗೆ ಆಗುತ್ತೆ. ಬೇಸಿಗೆದಲ್ಲಿ ಸಾಮಾನ್ಯವಾಗಿ ಗೊತ್ತೇ ಇರುತ್ತಲ್ವಾ, ಎಲ್ಲ ತರಕಾರಿನೂ ಬೆಲೆಗಳಿರ್ತದೆ. ಈ ಟೈಮಲ್ಲಿ ನಾವು ಬೆಳೆನ ನೀಟಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆದಾಯ ಗಳಿಸೋದಕ್ಕಾಗಲ್ಲ. ಇನ್ನು ಈ ಬೇಸಿಗೆದಲ್ಲಿ ಏನೋ ಒಂದ್ ಮಳೆ ಅಥವಾ 2 ಮಳೆ ಬೀಳ್ಬೋದು. ಆ ಮಳೆ ಬಿದ್ದು ನಿಂತ ಮೇಲೆ ಆದ್ರೂ ಬಿಸಿಲು ಚೆನ್ನಾಗಿ ಕಾಯುತ್ತೆ. ಆ ಟೈಮಲ್ಲಿ ಆದ್ರೂ ನಮಗೆ ಈ ಮೆಥಡ್ ತುಂಬಾನೇ ಯೂಸ್ಫುಲ್ ಆಗಿರ್ತದೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈ ಅನಿಸಿಕೆ ಏನಾದ್ರು ಮತ್ತೆ ಈ ಉದಾಹರಣೆ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ರೈತರನ್ನ ಆದಷ್ಟು ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವ ಬೆಳೆಗಪ್ಪ ಮಾಡಿರೋದು ಅಂತ ನೀವು ಕೇಳೋದಾದ್ರೆ ನಾನು ಹೇಳ್ತೀನಿ ನೋಡಿ, ಬೀನ್ಸ್ ಬೆಳೆಗೆ ಮಾಡಿರೋದು. ಇನ್ನ ಈಗ ಮೊಳಕೆಗಳು ಬರಬೇಕು, 4 ದಿನ ಆಗಿದೆ ನಾಟಿ ಮಾಡಿ. ಸೊ ಸ್ವಲ್ಪ ತೇವಾಂಶ ಆರಿರೋದ್ರಿಂದ ಮೇಲೆ ಕೊಡ್ತಾ ಇದ್ದೀನಿ. ಇನ್ನಷ್ಟು ಡೆಪ್ತ್ ಆಗಿ ಮಾಹಿತಿಗಳೇನಾದ್ರೂ ನಿಮಗೆ ಬೇಕಾದಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಅಗ್ರಿಟೆಕ್ ಕನ್ನಡ ಅಂತ. ದಯವಿಟ್ಟು ಇಷ್ಟ ಆದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಹಿತಿಗಳನ್ನ ತಿಳ್ಕೊಳ್ರಿ.